ಎಲ್ಲರಿಗೂ ಶರಣಾರ್ಥಿ. ನಮ್ಮ ಮೇಲೇನು ಆರೋಪ ಮಾಡಿದ್ದಾರೆ ಮತ್ತು ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ವಾಯ್ಸ್ ಕರೆಗೆ ನಾನಿವತ್ತು ಉತ್ತರವನ್ನು ಒದಗಿಸ್ತಾ ಇದ್ದೀನಿ. ನಮ್ಮ ಚಂದ್ರು ಲಮಾಣಿ ಡಾಕ್ಟರ್ ಅವರು ಈಗ ಬಂದಿರತಕ್ಕಂಥ ಸಮಸ್ಯೆಗೆ ಮತ್ತು ಈಗ ಬಂದಿರತಕ್ಕಂಥ ಅವ್ರ ಮೇಲೆ ಆಪಾದನೆಗೆ ಅದರಲ್ಲಿ ನಮ್ಮ ಯಾವುದೇ ಪಾತ್ರಗಳಿಲ್ಲ ಅಂತೇಳಿ ಈಗೂ ಹೇಳ್ತೀನಿ, ಮುಂದೂ ಹೇಳ್ತೀನಿ. ಆದ್ರೆ ವಾಯ್ಸ್ ಕರೆ ನಂದೇ ಅದು, ನಾನು ಒಪ್ಕೊತೀನಿ ಅದನ್ನು. ಆ ವಾಯ್ಸ್ ಕರೆ ನಂದೇ ಹೌದು, ಅದನ್ನು ನಾನು ಸಮರ್ಥನೆಯೂ ಮಾಡ್ಕೊತೀನಿ. 4 ತಿಂಗಳದಿಂದ ಅವ್ರ ಕಡೆ ಇರ್ತಕ್ಕಂಥ ಈಗೇನು ಮೊನ್ನೆ ಸೋನು ಲಮಾಣಿ ಅಂತೇಳಿ ಏನು ಪ್ರೆಸ್ ಮೀಟನ್ನು ಮಾಡಿದ್ದಾನ, ಆ ಮನುಷ್ಯ ನನಗೆ ಫೋನ್ ಹಚ್ಚಿ ಶಾಸಕರ ಜೊತೆ ಒಂದಾಗಬೇಕು, ನೀವು ಒಂದಾಗಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ, ಹಾಗೆ ಈಗ ಅಂತೇಳಿ ನನ್ನ ಕಡೆ ಎಲ್ಲ ರೆಕಾರ್ಡಿಂಗ್ ಸಮೇತ ಇದೆ ಅವ್ರದ್ದು. ಈ ಹಿಂದೆ 4 ತಿಂಗಳ ಹಿಂದೆ ಮಾತಾಡಿದ್ರು ಅವರು. ನೆಕ್ಸ್ಟ್ ನಾನು ಮಾತಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬರು ಪಂಚಮಶಾಲಿ ಸಮಾಜದ ಪಾಪ ಅವರು ಅಧ್ಯಕ್ಷರು ಮತ್ತು BJP ಪಕ್ಷದ ಅವರು ಒಂದು ಪಕ್ಷದ ಶಿಸ್ತಿನ ಸಿಪಾಯಿನೂ ಹೌದು. ಆದರೆ ಆ ಮನುಷ್ಯ ನಾನು ಮಾತಾಡಿದ್ದು ನಿಜ ಇದೆ. ಅದು ನಾನು ರೈತರು ಹೋರಾಟಕ್ಕೆ ಕುಂತಾಗೂ ಕೂಡ ಇದೇ ಶಾಸಕರು ನನಗೆ ಫೋನ್ ಹಚ್ಚಿ ಭಾಳಷ್ಟು ಬೆದರಿಕೆ ಕರೆಗಳನ್ನು ಹಾಕಿಸಿದ್ದಾರೆ ಮತ್ತು ಅನೇಕ ಸಮಸ್ಯೆಗಳನ್ನು ಮಾಡಿದ್ದಾರೆ. ಮತ್ತು ಹೊಳ್ಳಿ ನಮ್ಮ ಆದರಳ್ಳಿ ನಮ್ಮ ಹಿರಿಯರಿಗೆ ಫೋನ್ ಹಚ್ಚಿ ಅವ್ರನ್ನ ಸ್ವಾಮಿಗಳ್ನ ಮಠ ಬಿಡಿಸ್ರಿ, ಮಠ ಬಿಡಿಸೋದ್ರಿಂದ ನಿಮಗೆ ದುಡ್ಡು ಕೊಡ್ತೀನಿ, ಅವ್ರು ಇರೋದರಿಂದ ನನಗೆ ಇಲೆಕ್ಷನ್ ಗೆಲ್ಲಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಅವಾಚ್ಯ ಶಬ್ದವನ್ನು ಬಳಸೋದ್ರಿಂದ ನನಗೆ ಸಿಟ್ಟು ಬಂದು ಅವ್ರ ಮೇಲೆ ನಾನು ಶಾಸಕರು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅನೇಕ ನೀವೆಲ್ಲ ನೋಡ್ತಾ ಇದ್ದೀರಿ, ಕ್ಷೇತ್ರದ ಜನ, ನಾನು ಒಬ್ಬನೇ ನೋಡ್ತಾ ಇಲ್ಲ, ಪ್ರತಿಯೊಬ್ಬರೂ ನೋಡ್ತಾ ಇದ್ದೀರಿ. ಶಾಸಕರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಏನಿಲ್ಲ ಅಂದಾಗ ಈ 3 ವರ್ಷ ಅಂಕರು ಕಳೆದು ಬಿಟ್ಟಿದ್ದೀವಿ, ಇನ್ನೂ 2 ವರ್ಷ ಕಳೆಯೋದೈತೆಪ್ಪ, ಹೆಂಗೆ ಕಳಿಬೇಕು ಇವನ ಕೈಯಾಗ? ಒಬ್ಬರು ಸ್ವಾಮಿಗಳ್ನೂ ಬಿಡವಲ್ಲ, ಒಬ್ಬರನ್ನ ಜನಸಾಮಾನ್ಯ ರೈತರನ್ನೂ ಬಿಡವಲ್ಲ, ಒಬ್ಬರು ಅಧಿಕಾರಿಗಳನ್ನೂ ಬಿಡವಲ್ಲ. ಆ ಮನುಷ್ಯ ಅಷ್ಟು ಕ್ರೂರಿ ಮನುಷ್ಯ ಹೌದು ಅವನು. ಒಬ್ಬರು ಮಠಾಧಿಪತಿಗಳು ಎಲ್ಲವನ್ನು ತ್ಯಜಿಸಿ ಮಠಕ್ಕೆ ಬಂದು ಕುಂತಿರ್ತಾರೆ ಅವರು, ಅವ್ರನ್ನೂ ಕೂಡ ಸನ್ಯಾಸಿಗಳ್ನೂ ಬಿಡವಲ್ಲ ಅಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತತಿದೆ ಅಂತೇಳಿ ನಾನು ಶಾಸಕರ ವಿರುದ್ಧ ಮಾತಾಡಿದ್ದು ನಿಜ ಐತಿ. ಅದನ್ನು ವಾಯ್ಸ್ ಕಾಲನ್ನು ಈಗಲೂ ಕೂಡ ಪರೀಕ್ಷೆ ಮಾಡಿಸ್ರಿ ನೀವು, ಎಷ್ಟು ದಿನದ್ದು ಹೌದದು, ಎಷ್ಟು ದಿನದ ಹಿಂದೆ ಮಾತಾಡಿದ್ದೀನಿ. ಈಗ ಆಗಿರ್ತಕ್ಕಂಥ ಘಟನೆಗೆ ನನಗೆ ಯಾವುದೇ ಸಂಬಂಧನೂ ಇಲ್ಲ, ಆ ಮನುಷ್ಯ ಯಾರಂತೂ ನನಗೆ ಕಾಂಟ್ಯಾಕ್ಟ್ರಿಗೆ ಗೊತ್ತಿಲ್ಲ. ಒಂದು ವೇಳೆ ಆ ಮನುಷ್ಯನ ಜೊತೆ ನಾನು ಮಾತಾಡಿದ್ದಾಗಲಿ ಅಥವಾ ಆ ಮನುಷ್ಯನ ಜೊತೆ ನನ್ನ ಕಾಲ್ ಟ್ರ್ಯಾಕನ್ನು ಹಾಕಿಸ್ರಿ ಅಥವಾ ನನ್ನ ನಂಬರನ್ನು ತೊಗೊಂಡು ನಾನು ಅದಕ್ಕೆ ಬದ್ಧನಾಗಿ ಕಾನೂನಕ್ಕೆ ನಾನು ವಿರುದ್ಧವಾಗಿ ಹೋಗೋದಿಲ್ಲ. ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತೀನಿ, ನಾನು ಮುಂದೂ ಸ್ಪಂದಿಸ್ತೀನಿ, ಈಗಲೂ ಸ್ಪಂದಿಸ್ತೀನಿ. ಆದರೆ ಚಂದ್ರು ಡಾಕ್ಟ್ರ್ ಅವರು ನಮ್ಮ ಸಮಾಜದವರೇ ಆಗಿ ಸಮಾಜದ ಸ್ವಾಮಿಗಳಿಗೆ ನೋವು ಮಾಡ್ತಾರಂದರೆ ಇನ್ನು ಯಾರನ್ನು ಬಿಡ್ತಾರವರು? ಎಲ್ಲರನ್ನೂ ಕೂಡ ನೋವು ಮಾಡಿರ್ತಕ್ಕಂಥ ವ್ಯಕ್ತಿನ ಈ ಹಿಂದೆ ನೀವು ಕೇಳಿದ್ದೀರಿ. ಮಾಂಡ್ರೆ ಅಂತೇಳಿ ಅವ್ರಿಗೆ ತ್ರಾಸು ಕೊಟ್ಟರು, ಅನೇಕ ಇಲ್ಲಿ ಅಧಿಕಾರಿಗಳಿಗೆ ತ್ರಾಸು ಕೊಟ್ಟರು, ಅನೇಕ ಎಲ್ಲರಿಗೂ ಯಾರನ್ನೂ ಬಿಡಲಾರ್ದು ಕ್ರೂರಿ ಮನುಷ್ಯ ಅವನು. ಸ್ವಂತ ನಾನು ಯಾಕೆ ಇದನ್ನು ಹೇಳೋಕ್ಕೆ ಇಚ್ಛಪಟ್ಟನಂದ್ರೆ ಅವನು ಏನೋ ಮಾಡಿದರೂ ಕೂಡ ತನ್ನ ಹಿತಕ್ಕೆ ಮಾಡ್ಕೊಳೋದಿಲ್ಲ, ನಮ್ಮ ಇನ್ನೊಬ್ಬರಿಗೆ ನೋವು ಮಾಡೋದೇ ಅವನ ಕೆಲಸ. ಅವನ ಜೊತೆಗೆ ಅವನು ಇರ್ತಕ್ಕಂಥ ಫಾಲೋವರ್ಸ್ಗಳು ನನಗೆ ನೀನೆ ರಾತ್ರಿ ಕೂಡ 1 ಗಂಟೆ ಕಾಲ್ ಬಂದಿದೆ, ನನಗೆ ರಾತ್ರಿ 1 ಗಂಟೆ ಸಮಯಕ್ಕೆ ಕಾಲ್ ಬಂದಿದೆ. ಅವ್ರು ಯಾರು ಎಲ್ಲಿಯರಂತ ಗೊತ್ತಾಗ್ತಾ ಇಲ್ಲ. ಚಿತ್ರದುರ್ಗ ಅಂತೇಳಿ ಹೇಳಿದರು, ಅಲ್ಲಿಂದ ಫೋನನ್ನು ಕಟ್ ಮಾಡಿದರು. ಈ ಥರ ನಾನು ಭಯದಲ್ಲೇ ಜೀವನವನ್ನು ಮಾಡ್ತಾ ಇದ್ದೇನೆ. ಇವ್ರು ನನಗೆ ಯಾವಾಗ ಹೋದ ವರ್ಷ ತಾವೆಲ್ಲ ಪತ್ರಿಕಾ ಮಿತ್ರರು ಮಾಧ್ಯಮದವ್ರು ತಾವು ಬಂದು ಅದನ್ನು ಪ್ರೆಸ್ ಮೀಟನ್ನು ಕೂಡ ಹೋದ ವರ್ಷ ಮಾಡಿದ್ದೀರಿ. ನಾನು ಉಪವಾಸ ಸತ್ಯಾಗ್ರಹಕ್ಕೆ ಕುಂತಾಗ ಅವ್ರ ಕಡೆದರ ಜನರನ್ನು ಕಳಿಸೇ ನನಗೆ ಮಠದಿಂದ ಹೊರಗೆ ಹಾಕಿಸಿದ್ರು. ಮಠದಿಂದ ಹೊರಗೆ ಹಾಕಿದ್ರು, ನಾನು ಕುಗ್ಲಾರ್ದಂಗೆ ಅವ್ರು ಕ್ಷಮವನ್ನು ಯಾಚಿಸ್ಕೊಂಡು ಆನಂತರ ಮಠದೊಳಗೆ ಹೋಗಿ ಕುಂದಿರಿಸಿದ್ರು. ಮತ್ತು ನಮ್ಮ ಊರದಿಂದ ನನಗೆ ಯಾವುದೇ ಸಮುದಾಯಲಿಂತರೂ ತೊಂದರೆ ಬಂದಿಲ್ಲ. ಎಲ್ಲ ಸಮುದಾಯನೂ ನಮ್ಮದೇ ಸಮುದಾಯ ಅಂತೇಳಿ ನಾನು ಅಂದ್ಕೊಂಡೋಗಿದ್ದೆ. ನಾನು ವಿರಕ್ತ ಪರಂಪರೆ ಸ್ವಾಮಿಗಳಾಗಿರೋದ್ರಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಬಸವ ತತ್ವದಲ್ಲಿ ನಾವು ನಡೀತಾ ಇದ್ದೀವಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ? ಪ್ರತಿಯೊಂದಕ್ಕೂ ಸ್ವಾಮಿಗಳ್ನ ತರೋದು ಹೇಳೋದು, ಪ್ರತಿಯೊಂದಕ್ಕೂ ಸ್ವಾಮಿಗಳ್ನ ತರೋದು ಹೇಳೋದು.